16ರಿಂದ ನಾನು ಅಗ್ರಿಮೆಂಟು ರಿಜಿಸ್ಟ್ರೇಷನ್ ಸೇಲ್ ಡೀಡ್ ಓನರು ಪ್ಲಸ್ ಅಗ್ರಿಮೆಂಟ್ಸ್ ಹಾಕೊಂಡಿರ್ತೀನಿ. ನನಗೆ ಇವರು ಬಂದು ಲ್ಯಾಂಡ್ ಪರ್ಚೇಸಿಂಗ್ ಅಂತೇಳಿ ಮಾತುಕತೆ ಮಾಡಿದ್ಮೇಲೆ ನಂದು ಹತ್ರ 30 ಎಕರೆ ಸೇಲ್ ಡೀಡ್ ಮಾಡ್ತಾರೆ, ಇನ್ನು 80 ಎಕರೆ ನನ್ನ ಬಿಟ್ಟು ಬೋಗಸ್ ಅಗ್ರಿಮೆಂಟ್ಗೆ ಮಾಡಿ ಕಂಪ್ನಿಯವರು ಒಂದು ಸತಿ ಸೇರಿ ನನಗೆ ಮೋಸ ಮಾಡಿದ್ದಾರೆ. ನಾನು ಅವತ್ತಿನ ರೇಟು 150 ಕೋಟಿ, ಇವತ್ತಿನ ರೇಟ್ 500 ಕೋಟಿ. ನೀವು ನನಗೆ ನ್ಯಾಯ ಕೊಡಿಸ್ಬೇಕು. ಎಲ್ಲ ದಾಖಲಾತಿಗಳು ನನ್ನ ಹತ್ರ ನೋಡಿ ಇದ್ದಾವೆ. ಈಗ ವ್ಯಾಪಾರ ಆಗಿತ್ತಲ್ವಾ, ಅವಾಗ ಏನು ರೀತಿ ವ್ಯಾಪಾರ ಆಗಿತ್ತು ಮತ್ತು ಯಾವ ಗ್ರಾಮದ ಯಾವ ಸರ್ವೆ ನಂಬರ್? ಇದು ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿ ಲಿಂಗದೀರ್ ಗೊಲ್ಲಳ್ಳಿದು ಟೋಟಲ್ 120 ಎಕರೆ. ಅದರಲ್ಲಿ ನನಗೆ 9 ಎಕರೆ ಸೇಲ್ ಡೀಡ್ ಓನರ್, ಇದು 105, 108, 109 ಇನ್ನೆಲ್ಲ ಅಗ್ರಿಮೆಂಟ್ಸು. ಟೋಟಲ್ 18 ಕೋಟಿ ನಾನು ಅಗ್ರಿಮೆಂಟ್ ಮಾಡಿರ್ತೀನಿ. ನಾನು ನಮ್ಮ ಪಾರ್ಟ್ನರ್ಸ್ 3 ಜನ ನಾವು ಇದರಲ್ಲಿ. ಏನು ಮಾಡ್ತಾರೆ ಇವರು ಬಂದು ಮಾತುಕತೆ ಮಾಡಿದ್ಮೇಲೆ ಅಗರ್ವಾಲು, ಯೋಗೇಶು, ಪ್ರಶಾಂತ್ ಸಿಂಗು ಆಫೀಸ್ಗೆ ಮಾತಾಡಿ ಪೇಪರ್ ತಗೊಂಡು ಹೋಗ್ತಾರೆ. ಅವರು ಗುಜರಾತ್ ಕಂಪ್ನಿ ಅರವಿಂದ್ ಮಿಲ್ಸ್ ಅಂತೇಳಿ ಮಾತಾಡಿ 180 ಫೈನಲ್ ಆಗ್ತದೆ. ಮತ್ತು ನಾನು 20 ದಿವಸ ಲೀಗಲ್ ಆದಮೇಲೆ ಇವರೆಲ್ಲ ಒಂದು ಟೀಮ್ ವರ್ಕ್ ಮಾಡ್ತಾರೆ. ನಮ್ಮ ಲಾಯರು ಆ ಕಡೆ ಸೇರಿಬಿಟ್ಟು ಒಂದು ಸತೀಶ್ನ ಇವರು ಡೈರೆಕ್ಟ್ರು ಅಂಥೇಳಿ ನಾನು ಪರಿಚಯ ಮಾಡಿ 1,70,00,000 ನನಗೆ ಅಡ್ವಾನ್ಸ್ ಕೊಟ್ಬಿಟ್ಟು 30 ಎಕರೆ ಅವ್ರು ನಮ್ಮ ಜೊತೆ ಇಟ್ಕೊತಾರೆ. 1/10 ಪ್ರಕಾರ ಅಮೌಂಟ್ ಬರ್ತದೆ, ವೈಟ್ ಅಮೌಂಟು. ಇನ್ನು 70 ಲಕ್ಷ ಬ್ಲಾಕ್ ಅಂತ ಹೇಳ್ತಾರೆ. 30 ಎಕರೆಗೆ ಬ್ಲಾಕ್ ಬಂದಿಲ್ಲ. ಆಮೇಲೆ ಇನ್ನು 80 ಎಕರೆ ನಾನು ಬಿಟ್ಟು ರಿಜಿಸ್ಟ್ರೇಷನ್ ಓವರ್ಟೇಕ್ ಮಾಡಿದ್ರು. ಆ ಅಗ್ರಿಮೆಂಟ್ನ ಮೇಲೆ ನಾನು ಕೇಸ್ ಹಾಕಿದ್ದೀನಿ. ನಮ್ಮ ಪಾರ್ಟ್ನರ್ಗಳು ಕೇಸ್ ಹಾಕಿದ್ದಾರೆ. ನನಗೆ ಇವತ್ತಿನ ಪ್ರೆಸೆಂಟ್ ರೇಟಲ್ಲಿ ನನಗೆ ಅವರು 200 ಕೋಟಿ ಕೊಡಬೇಕು. ಮೋಸ ಮಾಡಿದ್ದಾರೆ. ನಿಮ್ಮ ಹೆಸರು? ಎನ್ ಶ್ರೀನಿವಾಸ್. ನಿಮ್ಮ ಕಂಪನಿ ಹೆಸರೇನು? ಸ್ಟಾರ್ ಸೆಂಚುರಿ ಬಿಲ್ಡರ್ಸ್ ಅಂಡ್ ನಂದು 2 ಕಂಪ್ನಿ ಇದೆ. ವೆಂಕಟೇಶ್ವರ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸಿಂದನೇ ಟೋಟಲ್ ಅಮೌಂಟ್ ಹೋಗಿರೋದು. ಇನ್ನು 50% ಸ್ಟಾರ್ ಸೆಂಚುರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸಿಂದ ಹೋಗಿದೆ. 2 ಕಂಪ್ನಿಗೆ ನಾವಿಬ್ಬರು ಪಾರ್ಟ್ನರ್ಸ್. ಓಕೆ, ಥ್ಯಾಂಕ್ ಯು. ಇವ್ರನ್ನ ಮಾತಾಡ್ತೀನಿ.